ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಜಾನಪದ ಅಕಾಡೆಮಿ, ಅಂತರಂಗ ಸಂಸ್ಕೃತಿ ಚಿಂತನ ಪ್ರತಿಷ್ಠಾನ ವತಿಯಿಂದ ತುಮಕೂರಿನ ತುರುವೇಕೆರೆ ತಾಲೂಕಿನ ಕೊಂಡಜ್ಜಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಅರಳಿ ಮರದಡಿಯಲ್ಲಿ ಮೊಳಗಲಿ ಜಾನಪದ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ ನೈಋತ್ಯ ರೈಲ್ವೆ ಸದಸ್ಯ ಕೆಎಸ್ ವಿಶ್ವನಾಥ್ ಚಾಲನೆ ನೀಡಿದರು. ಈ ವೇಳೆ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಡಾ ಗೊಲ್ಲಹಳ್ಳಿ ಶಿವಪ್ರಸಾದ್, ಸದಸ್ಯ ಕೆಂಕೆರೆ ಮಲ್ಲಿಕಾರ್ಜುನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಈಶ್ವರ್ ಕೆ ಮಿರ್ಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಕಲಾವಿದರು ಜಾನಪದ ಗಾಯನ ಕಾರ್ಯಕ್ರಮ ನಡೆಸಿಕೊಟ್ಟರು. ದೂರದರ್ಶನದೊಂದಿಗೆ ಕೆಎಸ್ ವಿಶ್ವನಾಥ್, ಜಾನಪದ ನಶಿಸುತ್ತಿದೆ ಎಂದು ಆತಂಕ ಪಡಬೇಕಾದ ಈ ಹೊತ್ತಿನಲ್ಲಿ ಇಂತಹ ಅರ್ಥಪೂರ್ಣ ಜಾನಪದ ಕಾರ್ಯಕ್ರಮಗಳು ಅತ್ಯವಶ್ಯಕ ಎಂದರು. ಈಚೆಗೆ ಜಾನಪದ ನಶಿಸಿ ಹೋಗ್ತದಂಥ ಸಂದರ್ಭದಲ್ಲಿ ಇವತ್ತು ಸಿಟಿನಲ್ಲಿ ಮಾಡ್ದಲೇ ಇವತ್ತು ಹಳ್ಳಿನಲ್ಲಿ ನಮ್ಮ ಮಕ್ಕಳಿಗೆ ಈ ಜಾನಪದ ಏನು ಅಂತ ಕಲಿಸ್ತಕ್ಕಂಥ ಕಾರ್ಯಕ್ರಮ ಮನೆ ಮನೆ ಹತ್ರ ತಂದಿದ್ದಾರೆ. ಗೊಲ್ಲಹಳ್ಳಿ ಶಿವಪ್ರಸಾದ್, ಹಳ್ಳಿಯ ಶ್ರಮ ಸಂಸ್ಕೃತಿಯಿಂದ ಜಾನಪದ ಸೃಷ್ಟಿಯಾಗಿದೆ. ಜಾನಪದ ಜೀವಪರವಾಗಬೇಕು ಎಂದು ಹೇಳಿದರು. ಮರಗಳು ಸಿಂಗರಿಸಿಕೊಂಡಿದ್ದಾವೆ, ದೇವಸ್ಥಾನ ಸಿಂಗರಿಸಿಕೊಂಡಿದೆ, ದನಗಳು ಸಿಂಗರಿಸಿಕೊಂಡಿದ್ದಾವೆ. ಹಳ್ಳಿ ಪೂರ ನಿಜವಾದಂಥ ಒಂದು ಜನಪದ ಸಂಸ್ಕೃತಿಯ ಒಳಗಡೆ ಓಡಾಡ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಇವತ್ತು ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಕೆಂಕೆರೆ ಮಲ್ಲಿಕಾರ್ಜುನ, ಜಾನಪದ ಹುಟ್ಟು ಹಳ್ಳಿಯಿಂದಲೇ ಆಗಿದ್ದು, ಹಳ್ಳಿ ಜಾನಪದದ ತೊಟ್ಟಿಲು. ಈ ಸಂಸ್ಕೃತಿ, ಪರಂಪರೆ ಹಾಗೂ ಸಂಪತ್ತು ಉಳಿದು ಮುಂದಿನ ಪೀಳಿಗೆಗೆ ಮುಂದುವರಿಯಬೇಕು ಎಂಬ ಉದ್ದೇಶದಿಂದ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಹಿಡಿದು ನಮ್ಮ ಹೆಣ್ಣು ಮಕ್ಕಳ ರಂಗೋಲಿಯಿಂದ ಹಿಡಿದು ಎಲ್ಲ ಅಲಂಕಾರಗಳನ್ನು ಗ್ರಾಮಸ್ಥರು ಬಂದು ಇವತ್ತು ಇಲ್ಲಿ ಮಾಡ್ತಿರುವಂಥದ್ದು ಕರ್ನಾಟಕ ಜಾನಪದ ಅಕಾಡೆಮಿಗೆ ತಾವು ಕೊಟ್ಟಿರುವಂತಹ ಗೌರವ.